ಹಾ, ನಮಸ್ಕಾರ. ನಾನು ಗಂಗಾಧರ್ ಕರೀಕೆರೆ, ಡಾಕ್ಟರ್ ಗಂಗಾಧರ್ ಕರೀಕೆರೆ. ಬೆಂಬೀರಾಯನ ದುರ್ಗ ಎನ್ನುವಂತಹ ರೋಚಕ ಕಾದಂಬರಿಯನ್ನ ಬರೆದಿದ್ದೇನೆ. ಅದು ಸಮಷ್ಟಿ ಪುಸ್ತಕ, ಅದರ ಮೂಲಕ ಪ್ರಕಾಶನಗೊಳ್ತಾ ಇದೆ. ಈ ಕಾದಂಬರಿ ಬೆನ್ನುಡಿಯ ಎರಡು ಮಾತುಗಳನ್ನು ಹೇಳುವ ಮೂಲಕ ಈ ಕಾದಂಬರಿ ನಿಮಗೆ ಅರ್ಥ ಆಗುತ್ತೆ. ಬೆನ್ನುಡಿ ಬರೆದಿರುವಂಥವರು ಎಸ್ ಸಿ ಶ್ರೀನಿವಾಸ್ ಅವರು. ಲೇಖಕನೊಬ್ಬನ ಸಾಮರ್ಥ್ಯ ತನ್ನ ವರ್ತಮಾನವನ್ನು ಗ್ರಹಿಸುವ ಬಗೆ ಮತ್ತು ಆತ ತನ್ನ ಅನುಭವದ ಮೂಸೆಯಲ್ಲಿ ಎರಕವೈದು ಹೊರಹಕ್ಕಿಳಿಸುವಾಗ ಸೃಷ್ಟಿಸುವ ಪಾತ್ರಗಳು, ಅವುಗಳ ಸಂಘರ್ಷಗಳು, ಘಟನಾವಳಿಗಳು ಮತ್ತು ಅವುಗಳ ನಡುವಿನ ಅಂತರ್ಸಂಬಂಧಗಳು, ದಾಖಲಾಟಗಳು ಪಡೆದುಕೊಳ್ಳುವ ರೂಪಗಳಲ್ಲಿ ವ್ಯಕ್ತವಾಗುತ್ತದೆ. ಈ ಯಾವುದೇ ಮಾನದಂಡಗಳನ್ನು ಅಳವಡಿಸಿ ತೂಗಿದರೂ ಗಂಗಾಧರ ಕರೀಕೆರೆ ಅವರ ಈ ಕಾದಂಬರಿ ನಿಸ್ಸಂಶಯವಾಗಿ ಕನ್ನಡದ ಮಹತ್ವದ ಕೃತಿಯಾಗುವುದರಲ್ಲಿ ಅನುಮಾನವಿಲ್ಲ ಅಂತ ಬೆನ್ನುಡಿ ಬರೆದಂತಹ ಶ್ರೀನಿವಾಸ್ ಎಸ್ ಸಿ ಅವರು ಹೇಳಿದ್ದಾರೆ. ನಾನು ಗಂಗಾಧರ್ ಕರೀಕೆರೆ. ಈ ಒಂದು ಕಾದಂಬರಿಯನ್ನ ನಾನು ಬರೆಯೋದಕ್ಕೆ ಕಾರಣ, ಸಮಷ್ಟಿ ರಂಗ ತಂಡವು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೆ. ಅದರಲ್ಲಿ ನಾನು ಇವಾಗ ಮ್ಯಾನೇಜರ್ ಆಗಿ, ಅಂದರೆ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಳೆದ 20 ವರ್ಷಗಳಿಂದ. ಅಲ್ಲಿ ನಾವು ಪ್ರತಿ ಶನಿವಾರ ಸಾಹಿತ್ಯ ಸಂಜೆ ಎನ್ನುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಾಹಿತ್ಯ ಸಂಜೆಯಲ್ಲಿ ವಿವಿಧ ಕನ್ನಡದ ವಿವಿಧ ಲೇಖಕರ ಪುಸ್ತಕಗಳನ್ನ ತೆಗೆದುಕೊಂಡು ಒಂದೊಂದು ಕಥೆಯೋ ಅಥವಾ ಕಾದಂಬರಿಯ ಒಂದು ಭಾಗವೋ ಓದಿ ಅದನ್ನ ಚರ್ಚಿಸುವ, ಅದನ್ನ ನಮ್ಮದಾಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ನಾವು ಬರ್ತಾ ಇದ್ವಿ. ಈಗ ಉದಾಹರಣೆಗೆ ವಸುಧೇಂದ್ರರ ಮಿಥುನವನ್ನ ನಾವು ಸ್ಟೇಜ್ ತಗೊಂಡ್ಬಂದಿದ್ವಿ. ಓಕೆ, ಬಹಳಷ್ಟು ಈಗ ಒಡಲಾಳ ಓದಿದ್ವಿ, ಕುವೆಂಪು ಅವರ ಕಥೆಗಳನ್ನು ಓದಿದ್ವಿ, ಮತ್ತೆ ನಾಟಕಗಳನ್ನು ಓದಿದ್ವಿ, ತೇಜಸ್ವಿಯವರ ಕಥೆಗಳನ್ನು ಓದಿದ್ವಿ. ಹೀಗೆ ಜಯಂತ್ ಕಾಯ್ಕಿಣಿ ಅವರದ್ದು, ಮತ್ತೆ ಗಂಗಾಧರ ಚಿತ್ತಾಲರದ್ದು, ಯಶವಂತ ಚಿತ್ತಾಲರದ್ದು, ಗಳಗನಾಥರದ್ದು, ಬಹುತೇಕ ಮಾಸ್ತಿ ಅವರದ್ದು ಅಂತೂ ನಿರಂತರವಾಗಿ ಓದ್ತಾ ಇದ್ವಿ. ಹೀಗೆ ಓದುವ ಸಂದರ್ಭದಲ್ಲಿ ನಾನು ಮೊದಲಿಂದಲೂ ಕವಿತೆ ಬರೆಯೋದು ನನ್ನ ಅಭ್ಯಾಸ. ಸೊ ಕವಿತೆಯಿಂದ ಕಾದಂಬರಿಗೆ ಜಾರುವ ಹಂತದಲ್ಲಿ ಆ ಒಂದು ಸಂಕೀರ್ಣ ಸ್ಥಿತಿಯಲ್ಲಿ ನಾನು ವಸುಧೇಂದ್ರ ಅವರನ್ನ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಕಾಣ್ತಾ ಇದ್ದೆ. ಆಗ ವಸುಧೇಂದ್ರ ಅವರು, ನೀವು ಬರೀ ಓದುಗರಾಗಿ ಉಳಿದ್ರೆ ಆಗೋದಿಲ್ಲ, ಬರೀ ಏನಾದ್ರು ಹಾಗೆ ಅಂತ ಹೇಳಿದ್ರು. ನಾನು ಬರೆಯೋಕೆ ಶುರು ಮಾಡಿದೆ. ಬರಿತಾ 11 ಪೇಜ್ ಆಗೋಯ್ತು. ನಾನು ವಸುಧೇಂದ್ರ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಹೀಗೆ ಈ ತರ ಕತೆ ಬೆಳೀತಾ ಇದೆ ಸರ್, 11 ಪುಟಗಳನ್ನು ಮೀರ್ತಾ ಇದೆ ಅಂತ. ಇದಕ್ಕೆ ಅವರು, ನಾನೀಗ ಪಾಟ್ನಾದಲ್ಲಿದ್ದೀನಿ, ಬೇರೆ ಯಾವುದೋ ಪುಸ್ತಕದ ವಿಚಾರಕ್ಕೆ ನಾನೀಗ ಬಂದಿದ್ದೀನಿ, ನೀವು ಬರೀರಿ. ಈಗ ಕಥೆಗಳ ಕಾಲ ಸ್ವಲ್ಪ ಬಸುಕಾಗಿ ಕಾದಂಬರಿಗಳ ಕಾಲ ಪ್ರಕಾಶವಾಗಿದೆ, ನೀವು ಕಾದಂಬರಿಯೇ ಆಗಲಿ, ಎಷ್ಟಾದ್ರೂ ಪುಟ ಆಗಲಿ, ನೀವು ಬರೀರಿ ಅನ್ನೋ ಒಂದು ಉತ್ಸಾಹವನ್ನು ಅವರು ನನಗೆ ತುಂಬಿದ್ರು. ಸರಿ, ನಾನು ಬರಿತಾ ಹೋದೆ. ಅದು 184 ಪುಟಗಳ 50 ಪುಸ್ತಕವಾಗಿ ಬಂದಿದೆ. ಇದು ಮುಂದುವರಿಯುವುದು ಅನ್ನೋದನ್ನ ಪುಸ್ತಕದಲ್ಲೇ ಸೂಚನೆ ನೀಡಲಾಗಿದೆ. ಭಾಗ 2, ಭಾಗ 3 ಬರುವ ಎಲ್ಲ ಲಕ್ಷಣಗಳು ಇದೆ. ಯಾವ ಸಮಾಜಘಾತುಕ ಶಕ್ತಿಗಳು ಇವತ್ತು ಸಮಾಜದಲ್ಲಿ ದುಷ್ಟತನವನ್ನು ಮಾಡುತ್ತಾ, ಸಮಾಜದಲ್ಲಿ ಒಂದು ರೀತಿಯ ಅತಂತ್ರ ಸ್ಥಿತಿಗೆ, ಸಾಮಾನ್ಯ ಮನುಷ್ಯನ ಬದುಕನ್ನ ಅತಂತ್ರ ಸ್ಥಿತಿಗೆ ದೂಡುವಲ್ಲಿ ಕಾರಣಕರ್ತರಾಗಿದ್ದಾರೋ ಅಂತವರ ವಿರುದ್ಧ ಹೋರಾಡುವಂತಹ ಒಬ್ಬ ಹೀರೋ ಪುರುಷೋತ್ತಮ ಈ ಕಾದಂಬರಿ ಹೆಸರು. ಓಕೆ, ಇದು ಒಂದು ಕಾಲ್ಪನಿಕ ಒಂದು ಕಾದಂಬರಿ, ಕಾಲ್ಪನಿಕ ಕಥೆ. ಈ ಕಥೆಗೆ ಇಂಥದ್ದೇ ಸ್ಥಳ ಅಂತ ಇಲ್ಲ, ಒಂದು ರೆಫರೆನ್ಸ್ಗೋಸ್ಕರ ಒಂದು ಸ್ಥಳವನ್ನ, ಬೆಂಬೀರಾಯನ ದುರ್ಗ ಅನ್ನುವ ಸ್ಥಳವನ್ನು ನಾನು ಗುರುತಿಟ್ಕೊಂಡಿದ್ದೇನೆ. ಆ ಬೆಂಬೀರಾಯನ ದುರ್ಗ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದಕ್ಕೂ ಒಂದು ಉದಾಹರಣೆ ಇದೆ. ಶೇಕ್ಸ್ಪಿಯರ್ ಮೆರ್ರಿ ವೈಸ್ ಆಫ್ ವಿಂಡ್ಸರ್ ಎನ್ನುವ ನಾಟಕವನ್ನ MC ಆನಂದ್ ಅವರು, ದಿವಂಗತ MC ಆನಂದ್ ಅವರು ನೀರು ಕುಡಿಸಿದ ನೀರು ಎನ್ನುವ ಕನ್ನಡದ ನೆಲಗಟ್ಟಿನಲ್ಲಿ ಆ ನಾಟಕವನ್ನು ಬರೆದಿದ್ದಾರೆ. ಅದನ್ನ ಮೈಸೂರು ಪ್ರಾಂತ್ಯದ ತೆರಕಣಾಂಬಿಗೆ ಅದನ್ನ ಆರೋಪಿಸಿ ಅದನ್ನ ಬರೆದಿದ್ದಾರೆ. ಒಂದು ಚೂರು ಭಾವ ವ್ಯತ್ಯಾಸವಾಗದಂತೆ ಅದನ್ನ ಬರೆದಿದ್ದಾರೆ. ಅದರಲ್ಲಿ ಬೆಂಬೀರಾಯನ ಕೆರೆ, ಬೆಂಬೀರಾಯನ ದುರ್ಗ, ಬೆಂಬೀರಾಯನ ದುರ್ಗ ಎನ್ನುವ ಮಾತು ಬರುತ್ತೆ. ಆ ರೆಫರೆನ್ಸ್ ಇಟ್ಕೊಂಡು ನಾನೊಂದು ಕಾಲ್ಪನಿಕ ಕಥೆಯನ್ನ ಕಟ್ತಾ ಬಂದೆ. ಸೊ ಅದು ಇಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ, ಈಗ ಓದುಗರ ಕೈಗೆ ತಲುಪ್ತಾ ಇದೆ. ಅದು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯ ಓದುಗರು ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವ ಮೂಲಕ, ಸೊ ಇಲ್ಲಿರುವಂತಹ ಮಾನವೀಯ ಗುಣಗಳ, ಮಾನವೀಯ ನೆಲೆಯ ಏನು ಧರ್ಮ ಸಹಿಷ್ಣುತೆಯ ವಿಚಾರಗಳನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಈ ಕೃತಿಯನ್ನ ಗೆಲ್ಲಿಸ್ತಾರೆ ಅಂತ ನನ್ನ ಒಂದು ಆಶಯ. ನಾನು ಗಂಗಾಧರ ಕರೀಕೆರೆ,
ಹೇಳ್ಬೇಕಂದ್ರೆ ನಾನೊಬ್ಬ ರೈತ ಕುಟುಂಬದಿಂದ ಬಂದವನು. ತಿಪಟೂರಿನ ಕರಿಕೆರೆ ಕುಗ್ರಾಮದಿಂದ ಬಂದವನು. ಮಾದರಿ ರೈತ, ಮತ್ತೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಮತ್ತೆ ಒಬ್ಬ ಬರಹಗಾರ, ಒಬ್ಬ ಉದ್ಯಮಿ, ಮತ್ತೆ ನಟ. ಈ ಮೊದಲು ಹೇಳಿದ ಹಾಗೆ ಸಮಷ್ಟಿ ತಂಡದಲ್ಲಿ ನಾನೊಬ್ಬ ನಟನಾಗಿ ರಂಗಕರ್ಮಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನನ್ನ ಓದು ಕನ್ನಡ MA ಮೈಸೂರು ಜ್ಞಾನ ಗಂಗೋತ್ರಿಯಲ್ಲಿ, ಮಾನಸ ಗಂಗೋತ್ರಿಯಲ್ಲಿ ನಾನು ನನ್ನ ಓದನ್ನ ಮಾಡಿದ್ದೀನಿ. ಮತ್ತೆ ಟೆಕ್ನಿಕಲ್ ಆಗಿ ನಾನು ಎಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ APS ಪಾಲಿಟೆಕ್ನಿಕ್ ನಲ್ಲಿ ಪಡೆದಿದ್ದೇನೆ. ಮತ್ತೆ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಇನ್ ಇಂಡೋ ಡ್ಯಾನಿಶ್ ಪ್ರಾಜೆಕ್ಟ್ ಅಲ್ಲಿ ನಾನು ಆಸ್ ಎ ಗ್ರೈಂಡ್ ಮೆಷಿನಿಸ್ಟ್ ಗ್ರೈಂಡರ್ ಆಗಿ 5ನೇ ರ್ಯಾಂಕ್ ಇಂದ ತೆಗೆದುಕೊಂಡು ಪಾಸ್ ಆದಂತೆ. ಓಕೆ.